ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನೋಡ್ರಿ ಹಾಲಿಡೇ ಅದ ಅಂದರೂ ಕೂಡ ಏನು ಲೇಟಾಗಿ ಎದ್ದಿಲ್ಲ. ಎಲ್ಲರೂ ಆ್ಯಸ್ ಯೂಶುವಲ್ ಆಗಿ 7 ಟೈಮಿಗೆ ಎದ್ದದ್ದು ನೋಡ್ರಿ. ಇವತ್ತಿನ ರಂಗೋಲಿ ಮುಂಜಾನೆಯ ಮಾತು, ಮುಂಜಾನೆಯ ವಾತಾವರಣವನ್ನು ಸವಿಯುತ್ತಾ ಒಂದೊಳ್ಳೆ ಮುಂಜಾನೆಯ ಮಾತು. ಎಷ್ಟು ಚಂದ ಅದ ನೋಡ್ರಿ ಇದು. ದೇವರಿಗೆ ನಾವು ನಮಸ್ಕರಿಸುವಾಗ ದೇವರು ನಮ್ಮ ಮನಸ್ಸಿನ ಮಾತನ್ನು ಕೇಳಿಸ್ಕೊಳ್ತಾನೆ ಅಂತ ಸಂಪೂರ್ಣ ನಂಬಿಕೆ ಇರ್ತದೆ ನಮಗೆ. ದೇವರಿಗೆ ನಾವು ನಮಸ್ಕರಿಸುವಾಗ ದೇವರು ನಮ್ಮ ಮನಸ್ಸಿನ ಮಾತು ಕೇಳಿಸ್ಕೊಳ್ತಾನೆ ಅಂತ ಸಂಪೂರ್ಣ ನಂಬಿರುತ್ತೇವೆ. ಆದರೆ ಇನ್ನೊಬ್ಬರಿಗೆ ಮೋಸ ವಂಚನೆ ಮಾಡುವಾಗ ಆ ದೇವರು ನಮ್ಮನ್ನು ನೋಡುತ್ತಿರ್ತಾನೆ ಎಂಬುದು ನಮ್ಮ ಅರಿವಿಗೆ ಏಕೆ ಬರುವುದಿಲ್ಲ? ಅದೇ ರೀತಿ ನಾವು ಸತತ ಪ್ರಯತ್ನ ಮಾಡುತ್ತಿದ್ದೇವೆ, ದೇವರು ಅದನ್ನು ನೋಡುತ್ತಿದ್ದಾನೆ, ಖಂಡಿತ ನಮಗೆ ಅದಕ್ಕೆ ತಕ್ಕ ಪ್ರತಿಫಲ ಕೊಟ್ಟೇ ಕೊಡುತ್ತಾನೆ ಎಂದು ಏಕೆ ಅನಿಸುವುದಿಲ್ಲ? ಎಲ್ಲವೂ ನಾವು ಇಟ್ಟಿರುವ ನಂಬಿಕೆ ಮೇಲೆ ಇರ್ತದೆ. ನಾವು ಯಾವಾಗ ದೇವರ ಮೇಲೆ ನಂಬಿಕೆ ಇಟ್ಟು ನಡಿತೀವಿ, ಒಳ್ಳೆಯದಕ್ಕೆ ಯಾವಾಗ ಫಲ ಸಿಗ್ತದೋ ಸಿಗ್ತದೆ ಫಲ. ಹಾಗೇನೆ ನಾವು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಮಾಡಿದರೂ ಅದಕ್ಕೆ ಪ್ರತಿಫಲನೂ ಇದ್ದೇ ಇರ್ತದೆ. ಅದರ ಸಲುವಾಗಿ ಯಾವತ್ತೂ ನೀವು ಒಳ್ಳೆಯ ಕೆಲಸವನ್ನೇ ಮಾಡೋಣ, ಒಳ್ಳೆಯ ಆಲೋಚನೆಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ರಂಗೋಲಿ ಹೆಂಗಾಗ್ಯದ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ರಂಗೋಲಿ ನಾನು ಕೂಡ ಡೈಲಿ ಸ್ವಲ್ಪ ಸಿಂಪಲ್ ಆದ ಸಣ್ಣ ರಂಗೋಲಿನೇ ಹಾಕೋಣ ಅಂತ ಹೋಗ್ತೀನಿ ರೀ. ಆದರೂ ಅದು ಬೆಳೆದು 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 ಮತ್ತೊಂಚೂರು ದೊಡ್ಡ ರಂಗೋಲಿನೇ ಆಗ್ಬಿಡ್ತದೆ ನೋಡ್ರಿ. ಈ ಥರ ಆಗ್ತದೆ. ಅದಕ್ಕೆ ನಾನಾದರೂ ದೊಡ್ಡ ರಂಗೋಲಿ ಇಷ್ಟು ದೊಡ್ಡದು ಹಾಕೋ ವಿಚಾರ ಇರಂಗಿಲ್ಲ. ಹಾಕೋ ಹೊತ್ನ್ಯಾಗ ಸಣ್ಣದೇ ಇಷ್ಟೇ ಸ್ಟಾಪ್ ಮಾಡೋಣ ಅಂತಿರ್ತದೆ. ಅದು ಹೆಂಗೋ ಗೊತ್ತಿಲ್ಲ. ಮತ್ತು ಚುಕ್ಕಿ ರಂಗೋಲಿಕ್ಕಿಂತ ಇದು ಫ್ರೀ ಹ್ಯಾಂಡ್ ರಂಗೋಲಿ ಏನದ ಅಲ್ರಿ, ಅದು ಹಂಗೆ ಬೆಳ್ಕೋತೆ ಹೋಗ್ತದೆ ನೋಡ್ರಿ. ಬೇಕಿದ್ರೆ ನೀವು ಹಾಕಿ. ಮೊನ್ನೆ ಒಬ್ಬರು ಭೇಟಿಯಾಗಿದ್ರು, ಹೇಳಿಕತ್ತಿದ್ರು, ನಾನು ಮೊದಲೆಲ್ಲ ಚುಕ್ಕಿ ರಂಗೋಲಿನೇ ಹಾಕ್ತಿದ್ದೆ, ಈಗ ನೀವು ಹಾಕೋದು ನೋಡಿ ನಾನು ಯಾಕೆ ಇಂಥದ್ದೇ ಹಾಕಬಾರ್ದು ಫ್ರೀ ಹ್ಯಾಂಡ್ ರಂಗೋಲಿನಿ ಅಂಥೇಳಿ ಇವೇ ರಂಗೋಲಿ ಹಾಕ್ಲಿಕತ್ತೀನಿ. ಇದೇ ರೂಢಿ ಬಿದ್ದುಬಿಟ್ಟದು ನನಗೂ ಅಂಥೇಳಿ ಹಾಗೆ ಆಗ್ಬಿಡ್ತದ್ರಿ ಅದು. ಮತ್ತು ದಿನ ಇವು ಡಿಸೈನ್ಸ್ ಏನು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲವೇ ಇಲ್ಲ. ನಮ್ಮಲ್ಲೇ ಎಷ್ಟು ಟ್ಯಾಲೆಂಟ್ ಅದ, ನಮಗೆ ತಲೆ ಒಳಗೆ ಹೊಳೆದು ಬಿಡ್ತಾವ. ಅದು ಇನ್ನೂ ಒಂದು ಹೊಳಿತಾವ ಯಾವಾಗಂದ್ರೆ ಅರ್ಲಿ ಮಾರ್ನಿಂಗ್ ರಂಗೋಲಿ ಹಾಕ್ಲಿಕ್ಕತ್ರ ಮಾತ್ರ ತಲೆ ಒಳಗೆ ಪ್ಲ್ಯಾನ್ ಬರ್ತಾವ್ರೆ. ಮತ್ತು ಅದೇ ಲೇಟ್ ಆದಂಗೆಲ್ಲ ಮೈಂಡ್ ಡಿಸ್ಟ್ರ್ಯಾಕ್ಟ್ ಆಕೋತ ಹೋಗ್ತದೆ ನೋಡ್ರಿ. ಆ ಕಡೆ ಈ ಕಡೆ ಆಲೋಚನೆಗಳು ಜಾಸ್ತಿ ಬರ್ತಾವೆ. ಆ ಅರ್ಲಿ ಮಾರ್ನಿಂಗ್ ಅಂತಂದ್ರೆ ಏನಾಗ್ತದೆ, ಮನಸ್ಸು ಕಾನ್ಸ್ಟೆಂಟ್ ಇರ್ತದೆ, ಪ್ರಶಾಂತ ವಾತಾವರಣ ಇರ್ತದೆ. ಹೀಗಾಗಿ ಚಂದ ರಂಗೋಲಿನೂ ಅಷ್ಟೇ ಚಂದ. ಅದಕ್ಕೆ ನೋಡ್ರಿ ಮುಂಜಾನೆ ಬ್ರಾಹ್ಮಿ ಮುಹೂರ್ತ ಅಂತ ಎದಕ್ಕೆ ಕರಿತೀವಿ ಅಂತಂದ್ರೆ, ನಾವು ಏನೇ ಕೆಲಸ ಮಾಡ್ಲಿಕ್ಕತ್ರೂ ಸತೇಕ ಎಲ್ಲ ಒಳ್ಳೇದೇ ಆಗ್ತಿರ್ತದೆ. ಒಂದು ರಂಗೋಲಿ ಮೊದಲು ಮಾಡಿ ಏನೇ ಮಾಡಿದ್ರು ಒಂದು ಒಳ್ಳೇದೇ. ರಂಗೋಲಿ ಹಾಕ್ಲಿಕ್ಕತ್ರ ಡಿಸೈನ್ಸ್ ಚಂದ ಡಿಸೈನ್ ನೆನಪಾಗ್ತವೆ. ಒಂದು ಆಲೋಚನೆ ಮಾಡ್ಲಿ ಹತ್ರ ಒಳ್ಳೆಯ ಆಲೋಚನೆಗಳು ಬರ್ತಾವೆ. ಅದೇ ದೇವ್ರದ್ದು ಪೂಜೆ, ದೇವರ ಸ್ತೋತ್ರಗಳನ್ನು ಹೇಳಲಿಕ್ಕತ್ರ ಅದಕ್ಕಂತೂ ತಕ್ಕ ಫಲ ಬಂದೇ ಬರ್ತದೆ. ಈ ಥರ ಇರ್ತದೆ ಮುಂಜಾನೆ ಇದ್ದು, ಹೌದಿಲ್ರಿ? ಮತ್ತು ಇವತ್ತು ನೋಡ್ರಿ, ನಮಗೆ ಆ್ಯಕ್ಚುಲಿ ಇವತ್ತು ಸಂಡೇ ಅನ್ಸದ. ಸೂಟಿ ಇತ್ತಂದ್ರೆ ನಮ್ಮ ತಲೆ ಒಳಗೆ ಯಾವ ಥರ ಫೀಲ್ ಇರ್ತದಂದ್ರೆ, ಎಲ್ರಿಗೂ ಜಾಬ್ ಮಾಡೋರು ಎಲ್ರಿಗೂ ಇರ್ತದೇನೋ ಅಂತ ಅನಿಸ್ತದೆ ಸಂಡೇ ಅಂತ ಹೇಳಿ. ಹಾಗಾಗಿ ಇವತ್ತು ಆ್ಯಕ್ಚುಲಿ ಲೇಟಾಗಿ ಹೇಳೋದಿತ್ತು. ಆದರೂ ಲಗು ಎಲ್ಲ ಮುಗಿಸಿ ಮಧ್ಯಾಹ್ನ ಹೊತ್ನಾಗ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಿದ್ರಾಯ್ತು ಅಂಥೇಳಿ ಹಿಂಗೆ ಮತ್ತು ಮಾರ್ಕೆಟಿಗೆ ಒಂಚೂರು ಹೋಗಿ ಬರೋಣ ಅಂತ ವಿಚಾರ ಮಾಡಿದ್ವಿ. ಏನಾಗ್ತದೋ ಗೊತ್ತಿಲ್ಲ. ಇವತ್ತಿನ ಮುಂಜಾನೆ ರಂಗೋಲಿ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತು ಅಡುಗೆ ಏನು ಸ್ಪೆಷಲ್ ಇತ್ತು ಇವತ್ತಂತೂ ನೋಡ್ರಿ, ಬುಧ ಬೃಹಸ್ಪತಿ ಪೂಜಾ ಬುಧವಾರ ಗುರುವಾರ ಇದ್ದೇ ಇರ್ತದೆ. ಹಾಗಾಗಿ ಭಕ್ರಿನೇ ಮಾಡಿರ್ತೀವಿ. ಅದ್ರಾಗ ಈ ಶ್ರಾವಣ ಮಾಸನ್ಯಾಗ ಭಕ್ರಿ ಅಂತಂದ್ರೆ ಖರ್ರೆ ಹೇಳ್ತೀನಿ ರೀ, ಭಾಳ ಅಂದ್ರೆ ಭಾಳ ಅಪರೂಪ. ಯಾಕಂದ್ರೆ ಮಂಗಳವಾರ ಮತ್ತು ಶುಕ್ರವಾರ ಹುಣ್ಣಿಮೆ ಅಮಾವಾಸ್ಯೆ ಮತ್ತೇನ್ರೆ ಬಂದೇ ಇರ್ತವೆ. ಹಾಗಾಗಿ ಈ ಹಬ್ಬದೊಳಗಂತೂ ಶ್ರಾವಣ ಮಾಸನ್ಯಾಗ ಜಾಸ್ತಿ ಸೋಮವಾರನ್ರಿ ಭಕ್ರಿ ಮಾಡಲಿಕ್ಕೆ ಸಿಗಂಗಿಲ್ಲ. ಮಾಡಿದ್ರೆ ಸಂಡೇ ಮಾಡಬೇಕು. ಹಾಗಾಗಿ ಭಕ್ರಿ ಅಂದ್ರೆ ಭಾಳ ಅಪರೂಪ. ನಮ್ಮ ಕಡೆ ಎಲ್ಲ ಭಕ್ರಿ ಜಾಸ್ತಿ ರೀ.
ಮತ್ತು ಭಕ್ರಿನೇ ಜೋಳನೇ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೆಯದು. ಹೆಚ್ಚಾಗಿ ಗೋಧಿ ಉಪಯೋಗ ಸ್ವಲ್ಪ ಅದನ್ನು ಕೂಡ ಕಡಿಮೆ ಮಾಡಿರಿ. ಜೋಳದ ಉಪಯೋಗ ತಿಳ್ಕೊಂಡ್ರೆ ನೀವು ದಿನನಿತ್ಯ ಭಕ್ರಿ ಮಾಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ಏನಂತ ಒಬ್ಬೊಬ್ರಿಗೆ ಭಕ್ರಿ ಮಾಡ್ಲಿಕ್ಕೆ ಬರ್ತಿರಂಗಿಲ್ಲ, ಅಂಥವ್ರು ಮುದ್ದೆ ಮಾಡ್ಬೋದು. ದಿಢೀರ್ನೆ ರಾತ್ರಿ ಊಟಕ್ಕೆ ಅದನ್ನು ಕೂಡ ಒಂದು ದಿವಸ ನಾ ತೋರಿಸ್ತೀನಿ ರೀ. ಇವತ್ತೇ ಮಾಡೋದಾಯ್ತಂದ್ರೂ ನಾಳೆ ಅದನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮತ್ತು ಎಷ್ಟೋ ಜನರು ಕೇಳಿರ್ತೀರಿ ನೀವು ನೈಟ್ ಏನು ಅಡುಗೆ ಮಾಡ್ತೀರಿ ಅಂತ, ಅದನ್ನು ಕೂಡ ಆದಷ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಈಗ ಭಕ್ರಿನೇ ಮಾಡ್ಲಿಕ್ಕತ್ತೀನಿ. ಒಂದು ಸೈಡ ತೊಗರಿಬೇಳೆ ಕುದಿಲಿಕ್ಕೆ ಇಟ್ಕೊಂಡೀನಿ, ಅಂದ್ರೆ ತವ್ವಿ ಮಾಡ್ತೀನಿ, ಅದು ಅಂತೂ ಗುರ್ತಾಯ್ತು. ಹೀಗಾಗಿ ಒಂದು ಸೈಡ ತವ್ವಿ ಕುದಿಲಿಕ್ಕತ್ತದ, ಒಂದು ಸೈಡ ಭಕ್ರಿ ಮಾಡಿ ತೆಗೆದುಬಿಟ್ಟೆ ಅಂದ್ರೆ ಆಯ್ತು ನೋಡ್ರಿ. ಸಿಂಪಲ್ ಆದ ಅಡುಗೆ. ಇವತ್ತು ಟಿಫನ್ ಅಂತೂ ಏನೂ ಮಾಡೇ ಇಲ್ಲ. ಈಗ ಡೈರೆಕ್ಟ್ ಭಕ್ರಿನೇ ಮಾಡಿ ಬಿಸಿ ಬಿಸಿ ಭಕ್ರಿ ಎಲ್ರಿಗೂ ಅಪರೂಪ. ಅವ್ರ 3 ಜನಕ್ಕೆ ಬಿಸಿ ಭಕ್ರಿ ಸಿಗ್ತಾವೆ. ನಾನು ಮಧ್ಯಾಹ್ನ ಬಂದು ಊಟ ಮಾಡೋದ್ರಿಂದ ನಂಗೆ ಜಾಸ್ತಿ ಬಿಸಿ ಭಕ್ರಿದು ಇರಂಗಿಲ್ಲ. ಹಾಗಾಗಿ ಇವತ್ತು ಏನೂ ಟಿಫಿನ್ ಮಾಡಲಿಕ್ಕೆ ಹೋಗ್ಲಿಲ್ಲ ರೀ. ಡೈರೆಕ್ಟ್ ಭಕ್ರಿನೇ ಮಾಡಿ ಎಲ್ಲ ನೈವೇದ್ಯ ಎಲ್ಲ ಮುಗಿಸಿ ಊಟನೇ ಮಾಡಿದ್ವಿ. ಈ ಥರ ಆಯ್ತು ನೋಡ್ರಿ. ನಮ್ಮ ಬಿಜಾಪುರ್ನ್ಯಾಗ ಜೋಳ ಅಂತೂ ಭಾಳ ಚಲೋ ಸಿಗ್ತಾವ್ರಿ. ಹಾಗಾಗಿ ಭಕ್ರಿ ಕಲಿಯೋರಿಗಂತೂ ಭಾಳ ಈಸಿ, ಕಲ್ತವ್ರಿಗಂತೂ ಇನ್ನೂ ಭಾರಿ ಭಕ್ರಿ ಮಾಡಲಿಕ್ಕೆ ಬರ್ತದೆ ನೋಡ್ರಿ. ಇದು ಹಿಟ್ಟ್ರಿ ಜೋಳದ ಹಿಟ್ಟು ಭಾಳ ಸಣ್ಣ ಹಾಕ್ಸ್ಕೊಂಡು ಬಂದುಬಿಟ್ಟಾರೆ. ಹಾಗಾಗಿ ಕಲ್ಲೊಳಗೆಲ್ಲ ಕಡೆ ಹಾರ್ತದೆ. ಅದು ಕಲಿಸ್ಕೊಂಡ್ರೆ ಕಲ್ಲಿಗೆಲ್ಲ ಅಂಟ್ಕೊಳಿಕತ್ತದ. ಈ ಥರ ಆಗಿದ್ರೆ ಒಂದೊಂದು ಸರಿ ಹಿಂಗೂ ಆಗ್ತದೆ. ಒಂದೊಂದು ಸರಿ ದಪ್ಪ ಹಾಕಿದಾಗ ಒಮ್ಮೊಮ್ಮೆ ದಪ್ಪ ಹಾಕ್ಸ್ಕೊಂಡು ಬಂದಾಗ ಅವು ತೆಳ್ಳಗೆ ಭಕ್ರಿನೇ ಆಗಂಗಿಲ್ಲ, ಹಿಂಗೂ ಆಗ್ತಿರ್ತಾವೆ ಒಮ್ಮೊಮ್ಮೆ. ನಿಮಗೂ ಎಲ್ಲ ಅನುಭವ ಇರ್ತದೆ. ಇದು ರೆಗ್ಯುಲರಾಗಿ ಯಾರನ್ನೇ ಭಕ್ರಿ ಮಾಡ್ತಿರ್ತಾರೆ ಅವ್ರ ಮನೆಯೊಳಗೆ ಇದೆಲ್ಲ ಸಹಜ ಇರ್ತದೆ ನೋಡ್ರಿ, ಹೌದಿಲ್ರಿ? ನೋಡಿದ್ರಲ್ಲ ಇವತ್ತಿನ ವಿಡಿಯೋ, ಭಕ್ರಿ ವಿಡಿಯೋ ಭಾಳ ಅಂದ್ರೆ ಭಾಳ ಸಿಂಪಲ್ ಆಗಿತ್ತು. ಎಲ್ಲರೂ ಇಷ್ಟಪಡ್ತೀರಿ. ವಿಡಿಯೋ ಬರಲಿಲ್ಲ ಅಂದರೆ ಯಾಕೆ ಬಂದಿಲ್ಲ ಅಂತ ಕೇಳ್ತೀರಿ. ಹಾಗಾಗಿ ಸೂಟಿ ಬೇರೆ ಇತ್ತು, ಸ್ಪೆಷಲ್ ಅಂತ ಏನೂ ಇರಲಿಲ್ಲ. ಆದರೂ ಕೂಡ ಇವತ್ತು ಏನು ಮಾಡೀನಿ ಅದನ್ನೇ ಅಪ್ಲೋಡ್ ಮಾಡಿದ್ರಾತು ಅಂತ ತಿಳ್ಕೊಂಡು ಭಕ್ರಿ ವಿಡಿಯೋನೇ ಅಪ್ಲೋಡ್ ಮಾಡ್ಲಿಕ್ಕೆ ನೋಡ್ರಿ. ಮತ್ತು ಅದಕ್ಕೆ ಇನ್ನೂ ಒಂದು ಕಡೆ ಅಂತೂ ತೊಗರಿಬೇಳೆ ತವ್ವಿ ರೆಡಿ ಆಗ್ಲಿರ್ತದ. ಕಸಕ್ ಟೊಮೆಟೊ ಚಟ್ನಿ. ಇವತ್ತಿನ ಚಟ್ನಿ ಒಳಗೆ ಬರೀ ಕಸಕ್ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಒಂದು ಹುರಿದದ್ದು ಶೇಂಗಾ. ಹಸಿ ಶೇಂಗಾ ಹಾಕಿದ್ರೆ ಡಿಫ್ರೆಂಟ್ ಟೇಸ್ಟ್ ಬರ್ತದೆ, ಹುರಿದದ್ದು ಶೇಂಗಾ ಹಾಕಿದ್ರೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟು ಬರ್ತದೆ ನೋಡ್ರಿ. ಇದನ್ನೇನದ ಆರಿದ ಮೇಲೆ ಮಿಕ್ಸಿ ಮಾಡಿಬಿಡೋದು. ಇಲ್ಲೇನದ ಒಗ್ಗರಣೆ ಮಾಡ್ಲಿಕತ್ತೀನಿ. ಒಂದು ತವ್ವಿಗೆ ಭಾಳ ಸಿಂಪಲ್ ಆದ ತವ್ವಿ,
ಬರೀ ಅದರೊಳಗೇನದ ಉಪ್ಪು ಖಾರ ಎರಡೇ ಹಾಕಿನ್ರಿ. ಮತ್ತು ಒಗ್ಗರಣೆ ಒಳಗಂತೂ ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಹಿಂಗು ಎಲ್ಲ ಹಾಕಿರ್ತೀನಿ. ಈಗ ಇದಿಷ್ಟು ಒಗ್ಗರಣೆ ಚಟ್ನಿಗೆ ಮತ್ತು ತವಿಗೆ. ಇದರೊಳಗೆ ಉಪ್ಪು ಖಾರ ಸ್ವಲ್ಪ ಮಸಾಲೆ ಪುಡಿ. ಈ ಮಸಾಲೆ ಪುಡಿ ತೋರಿಸಂದಿರಿ, ಅದು ಸಾರಿನ ಪುಡಿ. ತೋರಿಸ್ತೀನಿ ಹೆಂಗೆ ಮಾಡೀನಿ ಅಂತ ಹೇಳಿ. ಸ್ವಲ್ಪ ಬೆಲ್ಲ ಹಾಕಿ ಚಟ್ನಿ ಮಿಕ್ಸಿಗೆ ಹಾಕೋದು. ಇಲ್ಲೇನದ ತವಿ ರೆಡಿ ಆಯಿತು. ಇವತ್ತು ಜವಾರಿ ಊಟ ಆಗ್ಯದ ನೋಡ್ರಿ ನಮ್ಮ ಮನೆ ಒಳಗೆ. ರಂಜಕಾನೂ ಅದ, ಅದಕ್ಕೂ ಒಂದಿಷ್ಟು ಒಗ್ಗರಣೆ ಕೊಡ್ತೀನಿ. ಮತ್ತು ಮಜ್ಜಿಗೆ, ಮೊಸರಂತೂ ಬರಂಗಿಲ್ಲ, ಮಜ್ಜಿಗೆ. ಈಗ ಎಲ್ಲರೂ ಊಟಕ್ಕೆ ಕೂತು ಇವತ್ತು ಭಾಳ ಜಲ್ದಿ ಊಟ ಮುಗೀತದ ನೋಡ್ರಿ ನಮ್ಮ ಮನೆ ಒಳಗೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನೋಡ್ರಿ ಇವತ್ತಿನ ಬುಧ ಬೃಹಸ್ಪತಿ ಪೂಜಾ. ನನ್ನ ಮಕ್ಕಳು ರಂಗೋಲಿ ಹಾಕಿರ್ತಾರನ್ನಲ್ರಿ, ಅಲ್ಲೇನೆ ಬುಧ ಬೃಹಸ್ಪತಿ ಫೋಟೋ ಇಟ್ಟೀನಿ. ಮತ್ತು ದೇವ್ರ ಮನೆಯೊಳಗಂದ್ರೆ ಭಾಳ ಎತ್ತರಕ್ಕೆ ಆಗಿಬಿಡ್ತದೆ. ಅದರ ಸಲುವಾಗಿ ಜಾಗದ್ದೊಂದು ಪ್ರಾಬ್ಲಮ್ ಆಗ್ತದೆ. ನೋಡ್ರಿ ಈಗ ನೋಡ್ಲಿಕ್ಕತ್ತಂಥ ಸಾರಿ ಪ್ಯೂರ್ ರೇಷಮ್ ಖೂನ್ ಸಾರೀಸ್. ವಾಟ್ಸಪ್ ನಂಬರು ಮತ್ತು ರೇಟು ಸ್ಕ್ರೀನ್ ಮೇಲೆ ಕಾಣಿಸ್ಲಿಕ್ಕತ್ತದ. ಮತ್ತು ನಿಮಗೆ ಏನಾರ ಇಷ್ಟ ಆಗಿದ್ದು ಅಂದ್ರೆ ಖರೆ ಸಾರಿ ಮಾತ್ರ ಸೂಪರ್ ಆಗಿ ಅವ ರೀ. ಸ್ವಲ್ಪ ಡಿಫ್ರೆಂಟ್ ಆಗಿ ಅವ. ಅದು ಅಲ್ಲದೆ ಇವು ನೇಯ್ದದ್ದು ಸಾರಿ ಇರ್ತಾವೆ. ಪೂಜೆ ಕನ್ರಿ, ಅರಿಶಿನ ಕುಂಕುಮಕ್ಕೆ ಹೋಗ್ಲಿಕ್ಕೆ, ದೇವಸ್ಥಾನಕ್ಕೆ ಭಾಳ ಚಂದ ಕಾಣಿಸ್ತಾವೆ. ಈಗ ಸದ್ಯಕ್ಕಂತೂ ಟ್ರೆಂಡ್ ಸಾರೀಸ್ ಅವ, ಟ್ರೆಂಡಿ ಸಾರೀಸ್. ನಿಮಗೆಲ್ರಿಗೂ ಇಷ್ಟ ಅದು ಅಂದ್ರೆ ಇವನ್ನ ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕಾಣುವಂಥ ವಾಟ್ಸಪ್ ನಂಬರಿಗೆ ಸೆಂಡ್ ಮಾಡಿರಿ. ನಿಮ್ಮ ಮನೆಗೆ ತಲುಪಿಸುವಂಥ ಜವಾಬ್ದಾರಿ ನಮ್ಮದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.